ಅಶ್ವಿನಿ ಮತ್ತು ಧ್ರುವ ಅಂತವರು ಗಿಲ್ಲಿಗೆ ಟಾಂಟ್ ಕೊಡ್ತಾ ಇದ್ರು. ಸೊ ಇಬ್ರದ್ದು ಸಪ್ರೇಟ್ ವಿಡಿಯೋ ಮಾಡಬೇಕು. ಒಂದೇ ವಿಡಿಯೋದಲ್ಲಿ ಮಾಡಿದ್ರೆ ತುಂಬ ಲೆಂತಿ ಆಗೋಗ್ಬಿಡುತ್ತೆ ವಿಡಿಯೋ. ಫಸ್ಟ್ ನಾನು ಅಶ್ವಿನಿ ಅವ್ರದ್ದು ಸ್ಟಾರ್ಟ್ ಮಾಡ್ತೀನಿ. ಈ ಅಮ್ಮನ ಏನು ಅನ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಮೋಸ್ಟ್ಲಿ ದೇವಲೋಕದಿಂದ ಬಂದಿರೋ ದೇವತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಅಥವಾ ನಾನು ಎಲ್ಲರಿಗಿಂತ ದೊಡ್ಡ ಸಾಧಕಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಎಂತೆಂಥ ದೊಡ್ಡ ಸಾಧನೆ ಮಾಡಿರೋರೆ ನಾನು ಏನೂ ಮಾಡಿಲ್ಲ ಅಂತ ಹೇಳ್ಕೊಳ್ಳೋವಂಥ ಇವಾಗಿನ ಕಾಲದಲ್ಲಿ ಏನೋ ಒಂದಷ್ಟು ಮಾಡಿರೋದಕ್ಕೆ ನಾನು ಅಷ್ಟು ಮಾಡಿಬಿಟ್ಟಿದ್ದೀನಿ, ನೀನು ಏನು ಮಾಡಿದ್ಯಾ, ನೀನು ಹೊರಗಡೆ ಬಂದು ನೋಡು, ನಿಂದೇನೂ ಇಲ್ಲ, ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ. ಒಬ್ಬ ಕಲಾವಿದ ಎಷ್ಟೇ ಬೆಳೆದ್ರೂ ಸರಳತೆಯನ್ನು ಕಾಪಾಡ್ಕೊಂಡಿರ್ತದಲ್ಲ, ಅಂಥವ್ನಿಗೆ ಮಾತ್ರ ಯೋಗ್ಯತೆ ಇರುತ್ತೆ ಆ ಒಂದು ಸ್ಥಾನನ ಕಾಪಾಡ್ಕೊಳ್ಳೋದಕ್ಕೆ. ಇವ್ರುಗಳಿಗೆ ಏನು ಗೊತ್ತಾ, ಮಾಡಿಬಿಟ್ಟಿದ್ದೀವಿ ಅನ್ನೋ ಒಂದು ಸಾಧನೆ ಇಲ್ಲ, ದುರಾಂಕಾರ ಅಹಂಕಾರಗಳು ಇವ್ರಿಗೆ. ನಾನು ಅಷ್ಟು ಮಾಡಿಬಿಟ್ಟಿದ್ದೀನಿ, ಇಷ್ಟು ಮಾಡಿಬಿಟ್ಟಿದ್ದೀನಿ ಅಂತ. ಈ ಅಮ್ಮನ ನಾನು ದೇವರಣೆಗೂ ಯಾವುದೋ ಒಂದು 2-3 ಫಿಲಮಲ್ಲೋ ಸೈಡ್ ಆ್ಯಕ್ಟರ್ ಥರ ನೋಡಿರೋದು ಅಷ್ಟೇ ನನಗೆ ನೆನಪಿರೋದು. ಬೇರೆ ಯಾವ 100 ಫಿಲಮಲ್ಲೂ ನೋಡಿರೋ ಅಂತ ನಂಗೆ ನೆನಪುಗಳು ಇಲ್ಲ. ಆ್ಯಂಡ್ ಈ ಅಮ್ಮ ಅಷ್ಟೊಂದೇನು ದಬಾಕಿರೋದು ನಾವು ನೋಡಿಲ್ಲ. ಸೊ ಹೆಂಗೆ ಮಾತಾಡ್ತಾರೆ ಅಂತಂದರೆ, ಏನು ಒಳ್ಳೆ ಸ್ಪೈನಲ್ ಕಾರ್ಡ್ ಇಲ್ಲದೆ ಇರೋನು ಹಂಗೆ ಹಿಂಗೆ ಅಂತ. ಅಲ್ಲ ಕಣಮ್ಮ, ನಿನಗೆ ಸ್ಪೈನಲ್ ಕಾರ್ಡು ಸವಿಯೋ ಅಂತ ಟೈಮು ಅಂಥದ್ರಲ್ಲಿ ಅವನಿಗೆ ಹೇಳ್ತಿದ್ದೆ ಸ್ಪೈನಲ್ ಕಾರ್ಡ್ ಇಲ್ಲ ಹಂಗೆ ಹಿಂಗೆ ಅಂತ. ಫಸ್ಟು ನಿನ್ನ ಬುದ್ಧಿನ ಸರಿ ಮಾಡ್ಕೊ, ಅದಾದಮೇಲೆ ಬಂದ್ಬಿಟ್ಟು ಸ್ಪೈನಲ್ ಕಾರ್ಡ್ ಇಲ್ಲದೆ ಇರೋನೇ ಅದು ಇದು ಅನ್ನೋದು. ಈ ಅಮ್ಮನೇ ಹೋಗೋ ಅಂತಂದ್ರು, ಹೋಗೆ ಅಂತಂದು ಅದ್ರಲ್ಲಿ ಏನು ತಪ್ಪೈತೆ? ಸುದೀಪ್ ಸರ್ ಹೇಳಿದ್ದಾರೆ, ನಿಮ್ಗೆ ಯಾರನ್ನ ಹೋಗೋ ಅಂತಾನೆ ನೀನು ಹೋಗೆ ಅಂತಲೇ ಹೇಳಿ, ಏನೂ ತಪ್ಪಿಲ್ಲ ಅಂತ ಅದನ್ನೇ ಹೇಳಿದ್ದಾರೆ. ಈ ಅಮ್ಮ ಗಿಲ್ಲಿಗೆ ಹೋಗೋ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ನು ಹೇಳಿದಾಗ ಕೈ ತರಿಸ್ಬಿಟ್ಟು ಥೂ ನಿನ್ನ ಅಂತ ಹೇಳ್ತಾಳೆ. ಸೊ ಹೆಂಗೆ ಈ ಅಮ್ಮಂದು ಕ್ಯಾರೆಕ್ಟರ್ ಅಂತ ಅಂದರೆ, ಏನು ಅಶ್ವಿನಿ 2.0 ಮತ್ತು ಅವ್ರ ಮನೆಯವರೆಲ್ಲ ಬಂದಾಗ ಹೇಳಿದ್ರಲ್ಲ, ನಮ್ಮಮ್ಮ ಹಿಂಗಿಲ್ಲ ಹೊರಗಡೆ ಹಂಗಿದ್ದಾರೆ ಅಂತ. ದೇವರಣೆಗೂ ಹೆಂಗೂ ಇಲ್ಲ, ಈ ಅಮ್ಮ ಇರೋದೇ ಹಿಂಗೇನೆ. ಮೇ ಬಿ ಹೊರಗಡೆ ನಗ್ನಗ್ತಾ ಇರ್ಬೋದು, ಬಟ್ ಮನಸ್ಸು ಒಳಗಡೆ ಎಷ್ಟು ದ್ವೇಷ ತುಂಬಿಕೊಂಡಿದೆ ಅಂತಂದರೆ ಆ ರೇಂಜಿಗೆ ದ್ವೇಷಗಳಿದೆ ಈ ಅಮ್ಮನಿಗೆ. ಎಲ್ಲ ಒಂದೊಂದಾಗಿ ಈಚೆ ಬರ್ತಿದೆ. ನನಗಂತೂ ಅವಳು ಹೇಳ್ತಾ ಇರೋ ಟೈಮಲ್ಲಿ ಗಿಲ್ಲಿ ಏನು ರಿಯಾಕ್ಟ್ ಮಾಡ್ದಲ್ಲೇ ಸರಿಯಾಗಿ ಟಾಂಟ್ ಕೊಟ್ಟಿದ್ದಾನೆ. ನನಗೆ ಅದೊಂದು ಖುಷಿ ಆಯಿತು. ಎಲ್ಲರೂ ಏನಕ್ಕೆ ಅಶ್ವಿನಿಯವ್ರ ಬಗ್ಗೆ ಮಾತಾಡ್ತೀರಾ, ಅದು ಇದು ಅಂತ ಹೇಳ್ತಿರಲ್ಲ, ನೋಡಿ ಈಗ ಗೊತ್ತಾಗುತ್ತಾ ಅಮ್ಮಂದು ವ್ಯಕ್ತಿತ್ವ ಹೆಂಗೆ ಅಂತ. ಎಷ್ಟು ದ್ವೇಷ ತುಂಬ್ಕೊಂಡು ಮಾತಾಡ್ತಿದ್ದಾರೆ. ಅದಿಲ್ಲದೆ ಇರೋಳು, ಅದೇ ಏನಾದರೂ ಸ್ಪೈನಲ್ ಕಾರ್ಡ್ ಇಲ್ಲದೆ ಇರೋಳು ಅಂತ ಅವನೇನ ಎಂದುಬಿಟ್ಟಿದ್ರಿ, ಎಷ್ಟು ಆಡ್ಬಿಟ್ಟಿರೋಳೆ ಅಮ್ಮ ಇವಾಗ. ಸೊ ಎಲ್ಲನೂ ಬಿಡಿಸಿ ನೋಡಿ, ಯಾರಿಗೋ ಒಬ್ರು ಸಪೋರ್ಟ್ ಮಾಡ್ತೀವಿ ಅಂತಂದರೆ ಇನ್ನೊಬ್ರು ಅಲ್ಲಿ ಏನೋ ಕಿತಾಪತಿ ಮಾಡಿರ್ತಾರೆ ಅಂತಲೇ ಅರ್ಥ. ನಿಮ್ಗೇನಂತ ಅನ್ಸುತ್ತಪ್ಪ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ.